ಆ ಬೆಳವಣಿಗೆಯನ್ನು ನೋಡಿದ್ರೆ ಇಬ್ಬರು ಕೂಡ ಜಿದ್ದಾಜಿದ್ದಿಗೆ ಬಿದ್ದಿದ್ರು, ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಪ್ರಧಾನಮಂತ್ರಿಗಳು. ಹಾಗಾದ್ರೆ ಆ ಸಂಧಾನ ಸೂತ್ರ ಏನಾಯ್ತು? ಇದೀಗ ಬರ್ತಾ ಇದೆ ಎರಡನೇ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಸಾಲ್ಡ್ ಗುರು ಶಿಷ್ಯರ ನಡುವೆ ಒಪ್ಪಂದ. ಹಾಗಾದ್ರೆ ಏನಾಯಿತು? ಗುರು ಶಿಷ್ಯರ ನಡುವೆ ಕ್ಷೇತ್ರ ಒಪ್ಪಂದ ಯಾವ ಹಂತಕ್ಕೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೈಸೂರು ಕ್ಷೇತ್ರಕ್ಕೆ ಜಿದ್ದಾಜಿದ್ದಿನ ಸ್ಪರ್ಧೆ ಇತ್ತು. ಮೈಸೂರು ಕೊಟ್ಟರೆ ಮಾತ್ರ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಅಂತ ಕೂಡ ಕಾಂಗ್ರೆಸ್ಗೆ ಎಚ್ಚರಿಕೆ ಕೊಟ್ಟಿದ್ರು ಮಾಜಿ ಪ್ರಧಾನಮಂತ್ರಿಗಳು. ಮೈಸೂರು ಬಿಟ್ಕೊಟ್ರೆ ನಾನು ಎಲ್ಲಿ ತಲೆ ಎತ್ಕೊಂಡು ಓಡಾಡಲಿ ಅಂತ ಗರಂ ಕೂಡ ಆಗಿದ್ರು ಸಿದ್ದರಾಮಯ್ಯನವರು. ಬಿಕಾಸ್ ವಿಧಾನಸಭೆ ಕ್ಷೇತ್ರ ಹೋಯ್ತು, ಇನ್ನು ಲೋಕಸಭೆ ಕ್ಷೇತ್ರ ಹೋದರೆ ಮೈಸೂರಲ್ಲಿ ಅವರ ಅಸ್ತಿತ್ವದ ಪ್ರಶ್ನೆನೇ ಬಂದ್ಬಿಡುತ್ತೆ. ಸೊ ಹಂಗಾಗಿ ನಾನು ಹೆಂಗೆ ಬಿಟ್ಕೊಡ್ಲಿ ಅಂತ ಅವರು, ಅದು ಕೊಟ್ಟರೆ ಮಾತ್ರ ನಿಂತ್ಕೋತೀನಿ ಅಂತ ಇವರು. ಬಟ್ ಫೈನಲಿ ಮೈಸೂರು ಕಾಂಗ್ರೆಸ್ ತೆಕ್ಕೆಗೆ ಬಂತು. ಹಾಗಾದರೆ ಆ ಸಂಧಾನ ಸೂತ್ರ ಏನಾಯಿತು ಅನ್ನೋದನ್ನ ಕೆಲವೇ ಕ್ಷಣದಲ್ಲಿ ಕೂಡ ನಾವು ರಿವೀಲ್ ಮಾಡ್ತೀವಿ.